ಸುದ್ದಿಗೆ ಮತ್ತೆ ಸ್ವಾಗತ. ಅಂತೂ ಇಂತೂ ಲೋಕಸಭಾ ಚುನಾವಣಾ ದಿನಾಂಕ ಯಾವಾಗ ಅಂತಿದ್ದಂಥ ಒಂದ್ ಕಡೆ ಚುನಾವಣಾದಲ್ಲಿ ಅಖಾಡದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಪಕ್ಷಗಳಿಗೆ ಹೇಗೆ ಟೆನ್ಷನ್ ಇತ್ತೋ ಜನಸಾಮಾನ್ಯರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕ್ಕೆ ತೆರೆ ಕೂಡ ಬಿದ್ದಿದೆ. ಇವತ್ತು ನಡೆಸಿದಂಥ ಕೇಂದ್ರ ಚುನಾವಣಾ ಆಯೋಗದ ಪ್ರೆಸ್ ಮೀಟ್ನಲ್ಲಿ ಯಾವಾಗ ಚುನಾವಣೆ, ಕರ್ನಾಟಕದ ಚುನಾವಣೆ ಯಾವಾಗ, ಅದೇ ರೀತಿಯಾಗಿ ಉಳಿದಂತಹ ರಾಜ್ಯಗಳಿಗೂ ಕೂಡ ಯಾವ್ಯಾವಾಗ ಚುನಾವಣೆ, ಮತ್ತೆ ಉಪಚುನಾವಣೆ, ಈ ಒಂದು ಅಸೆಂಬ್ಲಿ ಎಲೆಕ್ಷನ್ ಯಾವ್ಯಾವ ರಾಜ್ಯಗಳಿಗಿದೆ, ಮತ್ತೆ ವಿಧಾನಸಭಾ ಚುನಾವಣೆ ಯಾವ್ಯಾವ ರಾಜ್ಯಗಳಿಗಿದೆ, ಅದೆಲ್ಲದನ್ನು ಕೂಡ ಇವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಒಂದು ಬೈ ಎಲೆಕ್ಷನ್ ನಡೆಯುತ್ತೆ. ಸುರಪುರ ಕ್ಷೇತ್ರಕ್ಕೆ ಶಾಸಕರು ನಿಧನರಾದ ಕಾರಣದಿಂದಾಗಿ ಬೈ ಎಲೆಕ್ಷನ್ ನಡೆಯುತ್ತೆ. ಅದರ ಬಗ್ಗೆ ಕೂಡ ಪ್ರಸ್ತಾಪವಾಗಿದೆ. ಒಟ್ಟು 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ. ಆ 2 ಹಂತಗಳ ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೆ ಕೂಡ ಕಾಂಗ್ರೆಸ್, ಬಿಜೆಪಿ, ಅದೇ ರೀತಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಎಲ್ಲರೂ ಕೂಡ ಸಜ್ಜಾಗಿ ನಿಂತಿದ್ದಾರೆ. ಇನ್ನೇನು ಚುನಾವಣಾ ದಿನಾಂಕ ಕೂಡ ಪ್ರಕಟವಾಗಿರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಕೂಡ ಜಾರಿಯಲ್ಲಿ ಇರೋದ್ರಿಂದ ನೀತಿ ಸಂಹಿತೆಯ ನಿಯಮಗಳನ್ನು ಉಲ್ಲಂಘನೆ ಮಾಡದೇ ಇರೋ ರೀತಿಯಾಗಿ ಅಭ್ಯರ್ಥಿಗಳು, ಪಕ್ಷದ ಕಾರ್ಯಕರ್ತರಿರ್ಬೋದು, ಮತ್ತೆ ಪಕ್ಷದ ಜೊತೆಗೆ ಇರುವಂತಹ ಬೆಂಬಲಿಗರಿರ್ಬೋದು, ಅವರೆಲ್ಲರೂ ಕೂಡ ಹೇಗೆ ಕೆಲಸವನ್ನ ಮಾಡ್ತಾರೆ ಚುನಾವಣೆ ನಡೆಯುವವರೆಗೂ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆ. ಅದೆಲ್ಲದನ್ನ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಈ ಹತ್ರ ಬರ್ತಾ ಇರೋದ್ರಿಂದ ಚುನಾವಣೆ ಕೋಮು ಗಲಭೆ ಇರ್ಬೋದು, ದ್ವೇಷಕಾರಕ ಭಾಷಣ ಇರ್ಬೋದು, ಅದೇ ರೀತಿಯಾಗಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡುವಂಥ ಯಾವುದೇ ಕೆಲಸಗಳಿರ್ಬೋದು, ಸರ್ಕಾರಿ ಕೆಲಸಗಳಿರ್ಬೋದು, ಶಂಕುಸ್ಥಾಪನೆ ಇರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳಿರ್ಬೋದು, ಇಂಥವನ್ನ ಯಾವುದು ಕೂಡ ಮಾಡೋಂಗಿಲ್ಲ. ಸದ್ಯದಲ್ಲಿ ಕಾಮಗಾರಿ ನಡೀತಾ ಇದೆಯಪ್ಪ, ನಿನ್ನೆನೋ ಮೊನ್ನೆನೋ ಕೊಟ್ಟಿದ್ದಾರೆ ಕಾಮಗಾರಿಗೆ ಚಾಲನೆಯನ್ನು ಅಂತಂದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಯಾವುದೇ ಹೊಸ ಒಂದು ಕಾಮಗಾರಿ ಇರ್ಬೋದು, ಯೋಜನೆ ಇರ್ಬೋದು, ಶಂಕುಸ್ಥಾಪನೆ ಇರ್ಬೋದು, ಅದ್ಯಾವುದನ್ನು ಕೂಡ ಘೋಷಣೆ ಮಾಡುವಂತಿಲ್ಲ, ಅದ್ಯಾವುದಕ್ಕೂ ಕೂಡ ಚಾಲನೆ ಕೊಡುವಂತಿಲ್ಲ. ಅದೇ ರೀತಿಯಾಗಿ ಸರ್ಕಾರಿ ವಾಹನಗಳನ್ನು ಬಳಸುವಂಥ ಸಂದರ್ಭದಲ್ಲೂ ಸಚಿವರು, ಶಾಸಕರು ಇರ್ಬೋದು, ಕೇವಲ ತಮ್ಮ ನಿವಾಸದಿಂದ ಕಚೇರಿವರೆಗೂ ಮಾತ್ರ ಬಳಸ್ಬೋದು. ಚುನಾವಣೆ ಪ್ರಚಾರ, ಅದು ಇದು ಪ್ರವಾಸ ಅಂತ ಹೊರಟಿದ್ದೀರಾ ಅಂತಂದರೆ ಖಾಸಗಿ ವಾಹನವನ್ನೇ ಬಳಸಬೇಕಾಗುತ್ತೆ. ಬೆಂಗಳೂರನ್ನು ಬಿಟ್ಟು ಹೋಗಬೇಕು ಅಂದರೂ ಕೂಡ ಹೋಗೋದಕ್ಕೂ ಕೂಡ ನಿಮಗೆ ನಿರ್ಬಂಧ ಇರುತ್ತೆ. ಹೋಗಲೇಬೇಕು ಅಂತ ಅಂದರೆ ಒಂದಷ್ಟು ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕಾಗುತ್ತೆ, ಎಮರ್ಜೆನ್ಸಿ ಅಂತ ಅಂದರೆ. ಹಾಗಾಗಿ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿರೋದ್ರಿಂದ ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜನಸಾಮಾನ್ಯರು ಸುಳ್ಳು ಸುದ್ದಿಗಳನ್ನು ಹರಡಬಾರ್ದು, ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬಾರ್ದು, ಸುಳ್ಳು ಸುದ್ದಿಗಳನ್ನು ಶೇರ್ ಮಾಡಬಾರ್ದು. ಶೇರ್ ಮಾಡಿದರೂ ಕೂಡ ನಿಮ್ಮ ಸಾಮಾಜಿಕ ಜಾಲತಾಣದ ಮೇಲೆ ಕಣ್ಣಿರುತ್ತೆ. ಈ ರೀತಿ ಸುಳ್ಳು ಸುದ್ದಿಗಳನ್ನು ಹರಡುವಂತಹ ನಿಮ್ಮ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಖಾತೆಗಳ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಹಾಗಾಗಿ ಶಾಸಕರು ನಿಧನರಾಗಿದ್ದರಿಂದ ಬೈ ಎಲೆಕ್ಷನ್ ಕೂಡ ನಡೆಯುತ್ತೆ. ಒಟ್ಟು ಇವತ್ತು ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿರುವಂಥದ್ದು ಯಾವ್ಯಾವ ಕ್ಷೇತ್ರಗಳಿಗೆ ವಿಧಾನಸಭಾ ಚುನಾವಣೆ, ಯಾವ್ಯಾವ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಇದೆ, ಮತ್ತೆ ಲೋಕಸಭಾ ಚುನಾವಣೆ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೆ, ಅದೆಲ್ಲ ಆದ ಬಳಿಕ ಫಲಿತಾಂಶ ಪ್ರಕಟವಾಗುತ್ತದೆ.
ಯಾವ್ಯಾವ ಕ್ಷೇತ್ರಗಳು ಮೊದಲ ಹಂತದಲ್ಲಿ ಬರುವಂಥ ಚುನಾವಣೆಯಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಚುನಾವಣೆ ಅಂತ ಅದನ್ನು ಕೂಡ ನೋಡೋದಾದರೆ ಎರಡನೇ ಹಂತ ಮೊದಲನೇ ಹಂತ. ಮೊದಲ ಹಂತದಲ್ಲಿ 26ನೇ ತಾರೀಕು ಏಪ್ರಿಲ್ 26ಕ್ಕೆ ನಡೆಯುವಂಥ ದಕ್ಷಿಣ ಕರ್ನಾಟಕದ ಚುನಾವಣೆ. ಅಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ ಸೇರಿದಂತೆ ಇಷ್ಟು ಕ್ಷೇತ್ರಗಳು ಬರ್ತವೆ. ಇತ್ತ ಎರಡನೇ ಹಂತದಲ್ಲಿ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಈ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಅಂದರೆ ಮೇ 7ನೇ ತಾರೀಕು ಚುನಾವಣೆ ನಡೆಯುತ್ತೆ. ಎರಡೂ ಕಡೆನೂ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಎರಡೂ ಭಾಗದಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ 26ನೇ ತಾರೀಕು ಏಪ್ರಿಲ್ ಚುನಾವಣೆ ನಡೆದರೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಮೇ 7ನೇ ತಾರೀಕು ಚುನಾವಣೆ ನಡೆಯುತ್ತೆ. ಎರಡೂ ಚುನಾವಣೆಯ ದಿನಾಂಕ ತಿಂಗಳು ಬೇರೆ, ಆದರೆ ಫಲಿತಾಂಶ ಈ ಜೂನ್ 4ನೇ ತಾರೀಕು ಬರುತ್ತೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯ ಫಲಿತಾಂಶ ಕೂಡ ಅವತ್ತೇ ಪ್ರಕಟವಾಗುತ್ತೆ. ಸದ್ಯಕ್ಕೆ ಪ್ರಕಟವಾಗಿರುವಂಥ ದಿನಾಂಕ ಇಲ್ಲಿವರೆಗೂ ಕೂಡ ಕುತೂಹಲ ಇತ್ತು, ಯಾವಾಗ ಚುನಾವಣೆ ಆಗುತ್ತೆ, ಬಹಳ ಬೇಗ ಚುನಾವಣೆ ದಿನಾಂಕ ಪ್ರಕಟ ಆಗುತ್ತಾ ಅಥವಾ ಲೇಟಾಗಿ ಆಗುತ್ತಾ, ಮೇ ತಿಂಗಳಲ್ಲಿ ಆಗುತ್ತಾ, ಏಪ್ರಿಲ್ ತಿಂಗಳಲ್ಲಿ ಆಗುತ್ತಾ, ಏಪ್ರಿಲ್ ಎಂಡಲ್ಲಿ ಆಗುತ್ತಾ, ಏಪ್ರಿಲ್ ಇನ್ನು ಸ್ಟಾರ್ಟಿಂಗಲ್ಲಿ ಆಗುತ್ತಾ, ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳಿದ್ವು. ಅದೆಲ್ಲ ಕುತೂಹಲಗಳಿಗೂ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರ ಸಿಕ್ಕಿದೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ನಡೆಯುವಂಥ ಎರಡು ಹಂತದ ಚುನಾವಣೆಯಲ್ಲೂ ಕೂಡ ಮತದಾನದ ಪ್ರಮಾಣ ಹಿಂದಿನ ಚುನಾವಣೆಗೂ ಈ ಬಾರಿ ನಡೆಯುವಂಥ ಚುನಾವಣೆಗೂ ಒಂದಷ್ಟು ಬದಲಾವಣೆಗಳಿದ್ದೇ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬದಲಾವಣೆ ಆಗಿದೆ, ಮತದಾರರ ಮನಸ್ಸಲ್ಲೂ ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ಕ್ಷೇತ್ರಗಳ ಅಭಿವೃದ್ಧಿ ನೋಡ್ತಾ ಹೋಗೋದಾದರೆ, ಕ್ಷೇತ್ರಗಳಲ್ಲಿ ನಡೆದಂಥ ಒಂದಷ್ಟು ಬದಲಾವಣೆಗಳನ್ನು ನೋಡೋದಾದರೆ ಅವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಮತದಾರ ಪ್ರಭು ಯಾರಿಗೆ ಮತದಾನವನ್ನು ಮಾಡ್ತಾನೆ, ಯಾರನ್ನ ಗೆಲ್ಲಿಸ್ತಾನೆ, ಗೆಲುವಿನ ಹಾರ ಯಾರ ಕೊರಳಿಗೆ ಬೀಳುತ್ತೆ. ಇಲ್ಲಿ BJP JDS ಮೈತ್ರಿ ಆಗಿದೆ. ಆ ಮೈತ್ರಿ ಪಕ್ಷದ ಪರವಾಗಿ ಮತದಾರರು ನಿಲ್ತಾರಾ ಅಥವಾ ಕಾಂಗ್ರೆಸ್ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 135 ಸ್ಥಾನಗಳನ್ನು ಗೆದ್ದುಕೊಂಡು ಜಯಭೇರಿಯನ್ನು ಸಾಧಿಸಿಕೊಂಡಿದೆಯಲ್ಲ, ಮತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕಾಂಗ್ರೆಸ್ ಪರವಾಗಿಯೇ ಮತದಾರರು ಓಲೈಕೆ ಆಗ್ತಾರಾ, ಕಾಂಗ್ರೆಸ್ಸನ್ನೇ ಗೆಲ್ಲಿಸ್ತಾರಾ, BJP JDS ಮೈತ್ರಿ ಏನಿದೆ ಅವರಿಗೆ ಮತದಾನವನ್ನು ಮಾಡ್ತಾರಾ, ಹೀಗೆ ಒಂದಷ್ಟು ಬದಲಾವಣೆಗಳಾಗಿದೆ. ಪ್ರತಿ ಬಾರಿ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ಲೋಕಸಭಾ ಚುನಾವಣೆ ಆಗಲಿ ವಿಧಾನಸಭಾ ಚುನಾವಣೆಗಳಾಗಲಿ ಆಯಾ 5 ವರ್ಷಗಳಲ್ಲಿ ಆಗುವಂಥ ಬದಲಾವಣೆಗಳು ಅನೇಕ ಇರ್ತವೆ. ಅಭ್ಯರ್ಥಿಗಳಿರ್ಬೋದು, ಕೆಲವೊಂದು ಅಭ್ಯರ್ಥಿಗಳ ನಿಧನ ಇರ್ಬೋದು, ಅವರ ಜಾಗಕ್ಕೆ ಬಂದಿರುವಂಥ ಬೇರೆ ಅಭ್ಯರ್ಥಿ ಇರ್ಬೋದು, ಅಥವಾ ಹೊಸ ಮುಖಗಳಿರ್ಬೋದು. ಹೀಗೆ ಬದಲಾವಣೆಗಳು ಅಂತ ಬಂದಾಗ BJP ಮಾಡುವಂಥ ಪ್ರಯೋಗ ಇರ್ಬೋದು, ಕಾಂಗ್ರೆಸ್ ಮಾಡುವಂಥ ಪ್ರಯೋಗ ಇರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಗ್ಯಾರಂಟಿ ಘೋಷಣೆಗಳಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಯೋಜನೆಗಳನ್ನು ಜಾರಿಗೆ ತರ್ಬೋದಿರ್ಬೋದು. ಅದೇ ರೀತಿಯಾಗಿ ಆ ಯೋಜನೆಗಳ ಫಲಾನುಭವಿಗಳೆಷ್ಟಿದ್ದಾರೆ, ಆ ಫಲಾನುಭವಿಗಳ ತೃಪ್ತಿ ಏನಿದೆ, ಆ ತೃಪ್ತಿ ಮತವಾಗಿ ಕನ್ವರ್ಟ್ ಆಗುತ್ತಾ, ತೃಪ್ತಿಯಾಗಿಯೇ ಉಳ್ಕೊಂಡು ಪಕ್ಷದ ಯೋಜನೆಗಳನ್ನು ಬಳಸ್ಕೊಂಡು ಆ ಪಕ್ಷದ ಬದಲು ಬೇರೆ ಪಕ್ಷಕ್ಕೆ ಮತವನ್ನು ಹಾಕ್ತಾರಾ, ಇವೆಲ್ಲ ಒಂದಷ್ಟು ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಅದೆಲ್ಲ ಕೂಡ ಪ್ರಕಟವಾಗುವಂಥದ್ದು ಮತದಾನ ಆಗಿ ಫಲಿತಾಂಶ ಪ್ರಕಟ ಆದಮೇಲೆ ಯಾವ ಪಕ್ಷಕ್ಕೆ ಎಷ್ಟು ಮತ ಬಂದಿದೆ, ಎಷ್ಟು ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ, ಕೂದಲೆಳೆಯ ಅಂತರದಲ್ಲಿ ಗೆಲುವನ್ನು ಸಾಧಿಸಿದಾರೋ, ಭಾರೀ ಅಂತರದಲ್ಲಿ ಗೆಲುವನ್ನು ಸಾಧಿಸಿದಾರೋ, ಇದೆಲ್ಲವೂ ಕೂಡ ಕುತೂಹಲವನ್ನೇ ಕೆರಳಿಸ್ತಾ ಇದೆ. ಚುನಾವಣೆ ಅಂತೂ ಇಂತೂ ಕರ್ನಾಟಕದಲ್ಲಿ ನಡೆಯುವಂಥದ್ದು 2 ಹಂತದಲ್ಲಿ ಏಪ್ರಿಲ್ 26, ಮೇ 7ನೇ ತಾರೀಕು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ 2 ಭಾಗಗಳಲ್ಲಿ ನಡೆಯುವಂಥ ಚುನಾವಣೆ. ಫಲಿತಾಂಶ ಜೂನ್ 4ರಂದು ಪ್ರಕಟವಾಗುತ್ತೆ. ಯಾವ್ಯಾವ ಪಕ್ಷಗಳು ಹೇಗೆ ಸರ್ಕಸ್ ಮಾಡ್ತಾವೆ, ಚುನಾವಣೆಯನ್ನು ಹೇಗೆ ಎದುರಿಸ್ತಾವೆ, ಅದೆಲ್ಲವನ್ನ ಕೂಡ ಕಾದು ನೋಡಬೇಕಾಗುತ್ತೆ.